ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಮಹೇಶ್ ಗೋರ್ನಡ್ಕರ್ ಪತ್ರಿಕೆಗೋಷ್ಠಿ. ಅಧಿಕಾರಿಗಳು ಚುನಾವಣಾ ಆಯೋಗದ ನಿಯಮಗಳನ್ನು ಪಾಲಿಸಬೇಕು. ಜಿಲ್ಲಾ ಚುನಾವಣಾಧಿಕಾರಿ ಗೋವಿಂದ್ ರೆಡ್ಡಿ. ಕರ್ನಾಟಕ ರಾಜ್ಯ ಕ್ರಿಶ್ಚಿಯನ್ ಹಕ್ಕುಗಳ ಸಮಿತಿ ವತಿಯಿಂದ ಕ್ರೈಸ್ತ ಸಮುದಾಯ ಭವನ ನಿರ್ಮಿಸಲು ಒತ್ತಾಯ. ಬಂಡೆಪ್ಪ ಕಾಶಂಪುರ್ ಹೋಬಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಪರ ಮತ ಪ್ರಚಾರ. ಸುದ್ದಿಯ ವಿವರಗಳು. ಬರುವ ಮೇ 7ರಂದು ನಡೆಯಲಿರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬೀದರ್ನ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಆರ್ಪಿಐ ಅಂಬೇಡ್ಕರ್ ಪಕ್ಷದ ಬೀದರ್ ಲೋಕಸಭಾ ಅಭ್ಯರ್ಥಿ ಮಹೇಶ್ ಗೋರ್ನಡ್ಕರ್ ಅವರು ಕಾಂಗ್ರೆಸ್ ಮತ್ತು ಬಿಜೆಪಿ ಮೇಲೆ ವಾಗ್ದಾಳಿ ನಡೆಸಿದರು. ಸ್ವತಂತ್ರವಾಗಿ 75 ವರ್ಷಗಳು ಕಳೆದರೂ ಶೋಷಿತ ಜನಾಂಗದ ಏಳಿಗೆ ನಿಮ್ಮ ಕೊಡುಗೆ ಏನು ಎಂದು ಪ್ರಶ್ನಿಸಿದ ಅವರು, ನನ್ನನ್ನು ಚುನಾಯಿತ ಪ್ರತಿನಿಧಿಯಾಗಿ ಮಾಡಿದ್ದರೆ ದೇಶದಲ್ಲಿನ ಬಡಜನರಿಗೆ ನ್ಯಾಯ ಮತ್ತು ಸರ್ಕಾರದ ಯೋಜನೆಗಳನ್ನು ಅವರ ಮನೆ ಬಾಗಿಲಿಗೆ ತಲುಪಿಸಿ ಶಿಕ್ಷಣ ಮತ್ತು ಆರೋಗ್ಯದ ಕಡೆ ವಿಶೇಷ ಗಮನ ಹರಿಸುವುದಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಪಕ್ಷದ ಯುವ ಘಟಕದ ರಾಜ್ಯ ಕಾರ್ಯದರ್ಶಿ ಪ್ರಕಾಶ್ ರಾವಣೆ, ಪ್ರಮುಖರಾದ ಸಂತೋಷ್ ಪಟ್ಲೂರ್, ಪ್ರಹ್ಲಾದ್ ದೊಡ್ಡಿ, ಉತ್ತಮ್ ಕೆಂಪೆ ಹಾಗೂ ಪ್ರಶಾಂತ್ ಬನ್ಸುಂದೆ ಉಪಸ್ಥಿತರಿದ್ದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಬ್ಬರಿಂದ ಇಡೀ ದೇಶ ನಡೀತಾ ಇದೆ. ಆದರೆ ಇಡೀ ಕೋಟಿಗಟ್ಟಲೆ ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಮುಂದೆ ತಗೊಂಡು ಹೋಗಲಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ವಿ. ಇದು ದುರಂತದ ವಿಷಯ. ನಮಗೆ ಇವತ್ತು ಯಾರಾದರೂ MP, MLA, CM, PM ಯಾರಾದರೂ ಹಳ್ಳಿಗೆ ಬಂದು ಗಲ್ಲಿ ಬಂದು ಮನೆಗೆ ಬಂದು ನಿಮಗೆ ಭೇಟಿ ಆಗ್ತಾ ಇದ್ದಾರೆ, ನಿಮ್ಮ ಕೈ ಜೋಡಿಸ್ತಾ ಇದ್ದಾರೆ, ಕಾಲು ಜೋಡಿಸ್ತಾ ಇದ್ದಾರೆ ಅಂದ್ರೇನು ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮಗೆ ಓಟಿನ ಅಧಿಕಾರ ಕೊಟ್ಟರು ಅಂತೇಳಿ ಬರ್ತಾ ಇದ್ದಾರೆ ವಿನಃ ಬೇರೆದು ಯಾವುದೂ ಇಲ್ಲ ಅಂಥೇಳಿ ನಾವೆಲ್ಲರೂ ತಿಳ್ಕೊಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಕೆಲವೊಬ್ಬರಿಗೆ ಮಾತ್ರ ಓಟಿನ ಅವಕಾಶ ಇತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೌಂಡ್ ಟೇಬಲ್ ಕಾನ್ಫರೆನ್ಸ್ನಲ್ಲಿ ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ, ಪ್ರತಿಯೊಬ್ಬ ಮಹಿಳೆಯರಿಗೂ, ಪ್ರತಿಯೊಬ್ಬ ಕಾರ್ಮಿಕನಿಗೂ, ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ 21 ವರ್ಷ ಮೇಲ್ಪಟ್ಟ ವ್ಯಕ್ತಿಗೆ ಓಟಿನ ಅಧಿಕಾರ ಕೊಡಬೇಕಂತೇಳಿ ಇಡೀ ಜೀವನ ಪರ್ಯಂತ ಸಂಘರ್ಷ ಮಾಡಿ ತನ್ನ 4 ಮಕ್ಕಳು ಕಳ್ಕೊಂಡು ಯಾವತ್ತೂ ಒಂದು ದಿನನೂ ಅವರು ವಿಶ್ರಾಂತಿ ಪಡೆಯದೆ ಈ ಜನರಿಗೆ ನಾನು ವೈಯಕ್ತಿಕವಾಗಿ ಭೇಟಿಯಾಗಲಿಕ್ಕಾಗಲ್ಲ, ಸಂವಿಧಾನ ಮೂಲಕವಾಗಿ ಇವರಿಗೆ ರಾಜಕೀಯದೊಂದು ಪಕ್ಷ ಕೊಡಬೇಕು, ಇವರಿಗೆ ಸಾಮಾಜಿಕ ಒಂದು ಸಂಘಟನೆ ಕೊಡಬೇಕು, ಇವರಿಗೆ ಧಾರ್ಮಿಕ ಒಂದು ಸಂಘಟನೆ ಕೊಡಬೇಕು, ಈ ಎಲ್ಲ ಬಳಸ್ಕೊಂಡು ಸದುಪಯೋಗ ಮಾಡಿಕೊಂಡು ಈ ನನ್ನ ಜನ, ಈ ಶೋಷಿತ ಜನ, ಈ ಬಹುಜನ ಜನ, ನನ್ನ ದಲಿತ ಜನ ದೇಶ ಆಳ್ತಾರ, ಇವರು ಮೇಲೆ ಬರ್ತಾರೆ ಅಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಸೆ ಇತ್ತು. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದಾರ ಅದ್ರ ವಿರುದ್ಧವಾಗಿ ನಡ್ಕೋತಾ ಇದ್ದಾರೆ. ಇವತ್ತೆಲ್ಲ ಜನರು ತುಂಬ ನೋವಾಗ್ತಾ ಇದೆ. ಯಾವತ್ತು ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೋಟಿಗಟ್ಟಲೆ ಜನರಿಗೆ ಮತದಾನದ ಹಕ್ಕು ಕೊಟ್ಟರೆ ಕೋಟಿಗಟ್ಟಲೆ ಜನ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜಕೀಯ ರಥ ಮುನ್ನಡೆಸ್ಲಿಕ್ಕೆ ಆಗ್ತಾ ಇಲ್ಲ. ಇದು ದುರಂತದ ವಿಷಯ. ಇವತ್ತು ನಾನು ಪಾರ್ಟಿ ತಂದು ಈ ಪಾರ್ಟಿದಾಗ ವಿಲೀನ ಮಾಡಿ ನಾನು ಇದು ಯಾಕೆ ನಡಿಬೇಕು RPI ಅಂತ ಹೇಳಿ ವಿಚಾರ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹೊರಗಿನ ದೇಶ ಅಮೆರಿಕದಲ್ಲಿ ರಿಪಬ್ಲಿಕನ್ ಪಾರ್ಟಿ ಇದೆ, ಅಮೆರಿಕದಲ್ಲಿ ನನ್ನ ದೇಶ ಕೂಡ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಈ ಪಕ್ಷ ಸೀಮಿತ ಆಗಬಾರ್ದು, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಭಾರತೀಯ ಪ್ರಜಾತಾಂತ್ರಿಕ ಪಕ್ಷ ಅಂತ ಹೇಳಿ ಅದಕ್ಕೊಂದು ಹೆಸರು ಕೊಟ್ಟು ಈ ದೇಶದ ಜನ ನಾನು ಇವ್ರಿಗೆ ಪ್ರತಿಯೊಬ್ಬರಿಗೆ ಪ್ರತಿಯೊಂದು ಜಾತಿ ಪ್ರತಿಯೊಂದು ಧರ್ಮದವ್ರಿಗೆ ನಾವು ಓಟಿನ ಅಧಿಕಾರ ಕೊಟ್ಟಿನಿ, ಇವರಿಗೆ ಸಮಾನತೆ ಕೊಟ್ಟಿನಿ, ಇವ್ರಿಗೆ ಭಾವೈಕ್ಯತೆ ಕೊಟ್ಟಿನಿ, ಇವ್ರಿಗೆ ಸ್ವತಂತ್ರತೆ ಕೊಟ್ಟಿನಿ. ಇವರೆಲ್ಲ ನನ್ನ ಸಂವಿಧಾನನ ಓದಿಕೊಂಡು, ನಾನು ಬರೆದಿಂದ ಬುಕ್ಗಳು ಓದ್ಕೊಂಡು, ನಾನು ಇತಿಹಾಸ ತಿಳ್ಕೊಂಡು ಇವರೆಲ್ಲರ ಮ್ಯಾಲೆ ಬರ್ತಾರಂದ್ರೆ ಬಾಬಾ ಸಾಹೇಬ್ ಅಂತ ಹೇಳಿದ ಮರಿತಾ ಇದ್ದಾರೆ. ಭಾಳ ನೋವಾಗ್ತಾ ಇದೆ. ಆದರೂ ಕೂಡ ಬಾಬಾ ಸಾಹೇಬ್ರೊಂದು ಕಡೆ ಹೇಳ್ತಿದ್ರೆ, ಇಡೀ ಸಮುದಾಯವೇ ನನ್ನ ವಿರುದ್ಧ ದಿಕ್ಕಿನಲ್ಲಿದ್ದರೆ, ನನ್ನ ವಿರೋಧಿಗಳ ಜೊತೆಲಿದ್ದರೂ ಕೂಡ ನಾನು ಯಾವುದೇ ಭಯ ಪಡಲ್ಲ, ಆದರೆ ನಾನು ಒಬ್ಬಟ್ಟಿಯಾಗಿ ತತ್ವದ ಪರ ಸತ್ಯದ ಪರ ಹೋರಾಟ ಮಾಡ್ತಾರೆ ಅಂತ ಹೇಳಿದ್ದಾರೆ ಬಾಬಾ ಸಾಹೇಬರು. ಹಾಗಾಗಿ ಇವತ್ತು ನಾನು ಬಾಬಾ ಸಾಹೇಬ್ರ ಒಂದು ಇತಿಹಾಸವನ್ನು ಸ್ವಲ್ಪ ಮಟ್ಟಿಗೆ ಅದು ತಿಳ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾರ್ಟಿ ಜೀವಂತ ಇಡಬೇಕು, ಬೆಳೆಸಬೇಕು. ಇವತ್ತು ರಮಾತಾಯಿ ಅಂಬೇಡ್ಕರ್ ಇವತ್ತು ಒಂದು ಸಲ ಒಂದು ಸನ್ನಿವೇಶ ಬರ್ತದೆ, ಬಾಬಾ ಸಾಹೇಬ್ರು ಕಣ್ಣೀರು ಹಾಕ್ತಾ ಇರ್ತಾರ. ಬಾಬಾ ಸಾಹೇಬ್ರ ಪತ್ರದಾಗೆಲ್ಲ ಬಾಬಾ ಸಾಹೇಬ್ರೆ 1 ಮಕ್ಕಳು 2 ಮಕ್ಕಳು 3 ಮಕ್ಕಳು ಸತ್ತವಂತ ಹೇಳಿ ಕುದಿ ಮಾಡಬೇಡ್ರಿ, ಇವು ಮಕ್ಕಳು ನಮ್ಮ ಹೋದು ಓಕೆ,
ಆದ್ರೆ ಈ ದೇಶದಾಗ ಕರೋಡೋ ಮಕ್ಕಳಿಗೆ ಇವತ್ತು ಕಷ್ಟ ಅದ, ಕರೋಡೋ ಮಕ್ಕಳಿಗೆ ಅನ್ಯಾಯ ಅದ, ಕರೋಡೋ ಮಕ್ಕಳಿಗೆ ಟೈಮಿಗೆ ಊಟ ಇಲ್ಲ. ಆ ಮಕ್ಕಳು ಕುದಿ ನೀವೇ ಬಿಟ್ಟು ಮತ್ತು ನಿಮಗೆ ಬಿಟ್ಟು ಬೇರೆ ಯಾರು ಮಾಡ್ತಾರೆ ಬಾಬಾ ಸಾಹೇಬ್ರೆ? ನೀವು ಕುದಿ ಮಾಡಿದ್ರಿ ಅಂದರೆ ಈ ಎಲ್ಲ ಮಕ್ಕಳು ಸುದ್ದಾಗ್ತದ ಕರೋಡೋ ಬಂದಿದೆ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಹಂಗಾಗಿ ರಮಾತಾಯಿ ಅಂಬೇಡ್ಕರ್ಗೆ ಕೂಡ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊತೀವಿ. ಭಾಳ ನೋವಾಗ್ತದೆ. ಎಲ್ಲ ಜನ ಮತದಾನದ ಓಟನ್ನ ಅಧಿಕಾರ ತಗೊಂಡು ಬಾಬಾ ಸಾಹೇಬ್ರ ವಿರುದ್ಧದಲ್ಲಿ ಇರ್ತಾ ಇದ್ದಾರಲ್ಲ, ಬಾಬಾ ಸಾಹೇಬ್ರ ಮನಸ್ಸೇನಂತಿರಬೇಕು. ಇವತ್ತು ನೀವೇನಾದರೂ ಈ ಬೀದರ್ ಜಿಲ್ಲೆಯ ಎಲ್ಲ 17 ಲಕ್ಷ ಜನರಿಗೆ ನಮ್ಗೆ ಅಪೀಲ್ ಇದೆ, ಕಳಕಳಿಂದ ಮನವಿ ಮಾಡ್ಕೊತೀವಿ. ತಾಯಂದ್ರೆ, ಅಣ್ಣ ತಮ್ಮಂದ್ರೆ, ಅಕ್ಕ ತಂಗರೆ, ಕಾರ್ಮಿಕರೇ, ಕೃಷಿ ಕೂಲಿ ಕಾರ್ಮಿಕರಿಗೆ, ಪ್ರತಿಯೊಂದು ಜಾತಿ ಧರ್ಮದವರು ಇವತ್ತು ನಿಮ್ಗೆ ಏನಾದರೂ ಐಶ್ವರ್ಯಮಯ ಬದುಕು ನಡೆಸ್ತಾ ಇದ್ರಿ, ಒಂದು ಒಳ್ಳೆ ಪ್ಯಾಂಟ್ ಅಂಗಿ ಹಾಕೋತಾ ಇದ್ರಿ, ಒಳ್ಳೆ ಊಟ ಮಾಡ್ತಾ ಇದ್ರಿ, ಒಳ್ಳೆ ಮನೆ ಅದಂದ್ರೆ ಇದು ಬಾಬಾ ಸಾಹೇಬ್ ಋಣದ. ದಯಮಾಡಿ ತಾವೆಲ್ಲರೂ ನಮ್ಮ ಕ್ರಮ ಸಂಖ್ಯೆ 5 ನಮಗೆ ಬಾಬಾ RP ಅಂಬೇಡ್ಕರ್ ಪಕ್ಷಕ್ಕೆ ನಮ್ಮ ಲ್ಯಾಪ್ಟಾಪ್ ಜಿಲ್ಲಾಡಳಿತದಿಂದ ಲ್ಯಾಪ್ಟಾಪ್ ಸಂಖ್ಯೆ ಬಂದಿದೆ. ಇವತ್ತು ನಮಗೆಲ್ಲ ಯಾವುದೋ ಒಬ್ಬ ವ್ಯಕ್ತಿಗೆ ಬೈದ್ರೆ ನಿಮಗೆ ಅವಮಾನ ಆಗ್ತದಂದ್ರಿ, ಎಲ್ಲ ಬಾಬಾ ಸಾಹೇಬ್ರ ಜೆಂಡಕ್ಕೆ ಅವಮಾನ ಆಗ್ತದಂದ್ರಿ. ಅದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ದು ವಂಶದವರು, ಕುಲದವರು, ಸಮುದಾಯದವರು, ಬಹುಜನರು ಇವತ್ತು 40 ರಿಂದ 50 ಕೋಟಿ ಜನ ಇದ್ದೀವಿ. ಇವತ್ತು ಬಾಬಾ ಸಾಹೇಬ್ ಒಂದು ರಾಜಕೀಯ ರಥ ಮುಂದೆ ಹೋಗಲಿಕ್ಕಾಗ್ತಾ ಇಲ್ಲ. ಇವತ್ತು ಪ್ರಾದೇಶಿಕ ಪಕ್ಷಗಳು 2 ಸಲ CM, 1 ಸಲ PM ಆಯ್ತಾರ. ಅಂದ್ರೆ ಬಾಬಾ ಸಾಹೇಬರು ಅವ್ರಿಗಿಂತ ಕೆಳಗರಲ್ಲಪ್ಪ. ನಮ್ದೆಲ್ಲರಿಗೆ ನಾನು ಕೇಳ್ತಾ ಇದ್ದೀನಿ, ಬಾಬಾ ಸಾಹೇಬ್ರಿಗೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡಬೇಡ್ರಿ, ಬಾಬಾ ಸಾಹೇಬ್ರಿಗೆ ವಂಚನೆ ಮಾಡಬೇಡ್ರಿ, ಬಾಬಾ ಸಾಹೇಬ್ರಿಗೆ ದ್ರೋಹ ಮಾಡಬೇಡ್ರಿ ಅಂತೇಳಿ ಇವತ್ತು ನಾನು ಕಳಕಳಿಯಿಂದ ಮಾಡ್ತಾ ಇದ್ದೀನಿ. ಇವತ್ತು ತಾವೆಲ್ಲರೂ ದಿನಾಂಕ ಏನು ಇವತ್ತು ಬರುವ ಚುನಾವಣೆ ಇದೆ, ಲೋಕಸಭಾ ಚುನಾವಣೆ, ಅವತ್ತಿನ ದಿನದಂದು ನೀವು ನನ್ನ ಕ್ರಮ ಸಂಖ್ಯೆ 5 ಮಹೇಶ್ ಗೋಗಾಳ್ಕರ್ ಲ್ಯಾಪ್ಟಾಪ್ ಯಾಕೆ ತಗೊಂಡಿದ್ರೆ ಬಾಬಾ ಸಾಹೇಬ್ರ ಉದ್ದೇಶ ಇತ್ತು. ಈ ದೇಶದ ಜನ ಪ್ರತಿಯೊಬ್ಬರು ಇಂಗ್ಲೀಷ್ ಮಾತಾಡಬೇಕು, ಪ್ರತಿಯೊಬ್ಬರು ಒಳ್ಳೆ ರೀತಿಯಿಂದ ದೊಡ್ಡ ಡಿಗ್ರಿಗಳು ಪಡಿಬೇಕು. ನಾ ಹೆಂಗೆ ಹೊರಗೆ ದೇಶದಾಗ ಓದಿದೆ ಅಲ್ಲೆಲ್ಲ ಅವ್ರು ಓದಬೇಕಂತ ಉದ್ದೇಶ ಇತ್ತು. ಇವತ್ತು ಲ್ಯಾಪ್ಟಾಪ್ ಯಾವುದೇ ಒಂದು ಅರ್ಜಿ ಹಾಕಬೇಕಾದ್ರೂ ಬಿ ಲ್ಯಾಪ್ಟಾಪ್ ಜರುರಿ ಅದ, ನೀವೇನೇ ನೋಡ್ಬೇಕಾದ್ರೂ ಬಿ ಲ್ಯಾಪ್ಟಾಪ್ ಜರುರಿ ಅದ, ಇಡೀ ಜಗತ್ತು ನೋಡ್ಬೇಕಾದ್ರೂ ಲ್ಯಾಪ್ಟಾಪ್ ಜರುರಿ ಅದ. ಲ್ಯಾಪ್ಟಾಪ್ನಿಂದ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಈ ಲ್ಯಾಪ್ಟಾಪ್ನ ಯಾಕೆ ತಗೊಂಡಿದ್ದ ವಿದ್ಯಾರ್ಥಿಗಳು, ತಾಯಂದ್ರು, ಮಕ್ಕಳು, ಪ್ರತಿಯೊಬ್ಬ ಹಿರಿಯರು ಲ್ಯಾಪ್ಟಾಪ್ ನೋಡಿ ಇದು ಅದೊಂದು ವಿಜ್ಞಾನದ ಸಂಕೇತದ, ಇದು ಓಟ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸುಮಾರು ಪ್ರತಿಯೊಬ್ಬರು ನಾವು ಹೆಂಗೆ ಓಟ್ ನಡೆಸ್ತಾ ಇದ್ದೀವಿ, ನಮ್ಮಲ್ಲಿ ದುಡ್ಡಿಲ್ಲ 1 ರೂಪಾಯಿನೂ, ಆದರೆ ಜನ ನಮಗೆ ಒಂದು ಓಟು 1 ನೋಟ್ ಕೊಡ್ತೀನಿ ಅಂತ ಹೇಳಿದಾರೆ. ಇವತ್ತು ನಾವು ಪ್ರತಿಯೊಂದು ಹಳ್ಳಿಗೆ ಹೋಗ್ತೀವಿ, ಪ್ರತಿಯೊಂದು ಸಮುದಾಯಕ್ಕೆ ಭೇಟಿ ಆಗ್ತೀವಿ. ಇವತ್ತು ನಾವು ಖಂಡಿತವಾಗಿ, ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಋಣ ಒಂದು ಜಾತಿ ಧರ್ಮದ ಮೇಲಿಲ್ಲ, ಪ್ರತಿಯೊಂದು ಧರ್ಮ ಜಾತಿದ ಮೇಲದ. ಹಾಗಾಗಿ ಈ ಸರಿ ಹೆಂಗ ಬಿ ನಾವು ಖಂಡಿತವಾಗಿ ಗೆಲ್ತೀವಿ ಅಂತ ಹೇಳ್ತೀವಿ. ಯಾಕಂದ್ರೆ ನಮಗೆಲ್ಲ ಜಾತಿದವ್ರು ಬಾಬಾ ಸಾಹೇಬ್ರ ಋಣ ಅದಾವ. ಎಲ್ಲರ ಜಾತಿ ಧರ್ಮದವ್ರ ಮೇಲೆ ಓದ್ಲಾಕ ಅವಕಾಶ ಕೊಟ್ರ, ಬರ್ಲಾಕ ಅವಕಾಶ ಕೊಟ್ರ, ಸಂಘ ಸಂಸ್ಥೆ ಅವಕಾಶ ಕೊಟ್ರ. ಇವತ್ತು ಬಾಬಾ ಸಾಹೇಬ್ ದೊಡ್ಡ ವಕೀಲರಿದ್ರು, ಬಾಬಾ ಸಾಹೇಬ್ ಸಂವಿಧಾನ ಪ್ರೇಮಿ ಇದ್ರು, ಬಾಬಾ ಸಾಹೇಬರು ಎಲ್ಲಕ್ಕ ದೊಡ್ಡ ಪತ್ರಕರ್ತರು ಇದ್ರು. ಬಾಬಾ ಸಾಹೇಬ್ರು ಬಹಿಷ್ಕೃತ ಭಾರತ ಸಮತಾ ಪೇಪರ್ ಇತ್ತು ಬಾಬಾ ಸಾಹೇಬ್ರದು. ಮೂಕ್ ನಾಯಕರ ದಮನಿತರ ನಾಯಕ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತಿನ ಕಾಲಕ್ಕೆ ಎಲ್ಲ ಜಾತಿಯವರು ವಿರೋಧಿತರ ಬಾಬಾ ಸಾಹೇಬ್ ದಮನಿತರ ಪರವಾಗಿ, ಶೋಷಿತರ ಪರವಾಗಿ ಬಾಬಾ ಸಾಹೇಬ್ ಮೂಕ್ ನಾಯಕ ಪತ್ರಿಕೆಯ ಮೂಲಕವಾಗಿ ಇಡೀ ಜಗತ್ತಿಗೆ ಸಂದೇಶವನ್ನು ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ಇವತ್ತು ನಾವು ಬಹಳ ಸಣ್ಣ ಸಂಖ್ಯೆ ಇರ್ಬೋದು, ಅದನ್ನು ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ದೊಂದು ರಕ್ತ ನಮ್ಮ ಎದೆಯಲ್ಲಿ ಕುದಿತಾ ಇದೆ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಚರಿತ್ರೆಯನ್ನು, ಅವರ ಜೀವನದ ಇತಿಹಾಸವನ್ನು, ಅವರ ಸಂಘರ್ಷಮಯ ಜೀವನವನ್ನು ನಾವು ಹಳ್ಳಿ ಜನರಿಗೆ ಹೇಳ್ತೀವಿ, ನಮ್ಮ ಸಿಟಿ ಜನರಿಗೆ ಹೇಳ್ತೀವಿ, ಯುವಕರಿಗೆ ಹೇಳ್ತೀವಿ, ಕಾರ್ಮಿಕರಿಗೆ, ತಾಯಿ ತಂದೆ, ಅಕ್ಕ ತಂಗಿಯರಿಗೆಲ್ಲ ನಮ್ಮ ಕಳಕಳಿ ಮನವಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ಕರ್ನಾಟಕದಲ್ಲಿ ಖಾಲಿ 10 ನಾವು ಹಾಕಿದ್ದೇವೆ, ಅದರಲ್ಲಿ 5 ಎಕ್ಸೆಪ್ಟ್ ಆಗಿದೆ. ಬೀದರ್ನಿಂದ ಯಾರಾದ್ರೂ ಬಾಬಾ ಸಾಹೇಬ್ ಒಂದು ಪಾರ್ಟಿ ಲೋಕಸಭೆಗೆ ಹೋದ್ರೆ ನಿಮ್ಗೆ ತಕ್ಲೀಫ್ ಆಗಲತ್ತದ. ಅರ್ಥ ಮಾಡ್ಕೊರಿ ದಲಿತರೇ, ಶೂದ್ರರೇ, ಬಹುಜನರೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಚಳುವಳಿ ನಡೆಸೋರು, ಅಂಬೇಡ್ಕರ್ ವಾದಿಗಳು ಲೋಕಸಭೆಯಲ್ಲಿ ಇರಬಾರ್ದು ಅಂತೇಳಿ ವಿಚಾರ ಮಾಡತ್ತಾರವರು, ವಿಧಾನಸಭೆಯಲ್ಲಿ ಇರಬಾರ್ದು ಅಂತ ವಿಚಾರ ಮಾಡ್ತಾ ಇದಾರ. ನೀವು ಹೋಗಿ ಅವ್ರದ್ದು ನಡೆ ಹತ್ತಿನ ಬಾಲ್ಯ ಹಿಡ್ಲತ್ತೀರಿ. ನಡೆ ಹತ್ತಿನ ಬಾಲ್ಯ ಹಿಡ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಗೆ ಓಟಿನ ಅಧಿಕಾರ ಕೊಟ್ಟಿಲ್ಲ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾರ್ಟಿ RP ನೆಲ ಕಚ್ಚಿದೆ, ಮಣ್ಣಾಗಿ ಮುಚ್ಚೋಗ್ಯದ. ಅದಕ್ಕೆ ಎಬ್ಸಿದ್ರೆ ನೀವು ಸ್ವಾಭಿಮಾನಿ ಆಗ್ಲಕ್ಕೆ ಸಾಧ್ಯ ಅದ. ನೀವು ಇವತ್ತು ಇತಿಹಾಸ ತೆಗೆದು ನೋಡ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬುಕ್ ಇದೆ, ಇದು ವ್ಯಾಲ್ಯೂಮ್ ನಂಬರ್ 22. ಬಾಬಾ ಸಾಹೇಬ್ RP ಬಗ್ಗೆ ಇತಿಹಾಸ ಬರೀತಾರೆ, 23 ಪೇಜ್ ಬರೀತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಎಷ್ಟೋ ಜನ ಓದಿರೋರು ಹೇಳ್ತಾರ, ಇಲ್ಲಿದೆ ನೋಡ್ರಿ 362 ಸುಮಾರು 23 ಪೇಜ್ ಇದೆ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಇತಿಹಾಸ ಬರ್ತಿದ್ದಾರೆ ಬಾಬಾ ಸಾಹೇಬ್. ರಾಮನ್ ಅವರು ಲೋಹೆಗೆ ಪತ್ರ ಬರ್ತಾರ, ಸಾಕಷ್ಟು ಮೇಧಾವಿಗಳಿಗೆ ಪತ್ರ ಬರೆದು ಹೇಳ್ತಾರ, ನನಗೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬೆಳೆಸಬೇಕಾಗಿದೆ, ಈ ಪಕ್ಷ ವಿರೋಧ ಪಕ್ಷದಲ್ಲಿರಬೇಕು, ವಿರೋಧ ಪಕ್ಷದಲ್ಲಿದ್ದರೆ ಒಂದಿನ ಈ ದೇಶವನ್ನು ಆಳ್ತದೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂತ ಹೇಳ್ತಾರೆ. 22 ವ್ಯಾಲ್ಯೂಮ್ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಸ್ತಕದಲ್ಲಿದೆ. ದಯಮಾಡಿ
ನನ್ನ ಸಮುದಾಯಕ್ಕೆ ಹೇಳ್ತಾ ಇದ್ದೀನಿ, ಎಲ್ಲ ಬಹುಜನರು ಬಂಧುಗಳಿಗೆ ಹೇಳ್ತಾ ಇದ್ದೀನಿ, ನೀವು ಬಾಬಾ ಸಾಹೇಬ್ರದ್ದು ಓಟಿನ ಅಧಿಕಾರದಲ್ಲಿ ನೀವು ಗೌರವದಿಂದ ಇದ್ದೀರಿ. ಇವತ್ತು ನೀವು ಸ್ವಾಭಿಮಾನ ಬದುಕ್ತಾ ಇದ್ದೀರಿ. ಒಂದು ಓಟಿನ ಅಧಿಕಾರ ನಿಮಗೆ ಇಲ್ಲ ಅಂದ್ರೆ ನಿಮ್ಗೆ ನ್ಯಾಯವೇ ಯಾರು ತಿಳಿಯೋರು. ನಮ್ಗೆ ಇವತ್ತು ಬದುಕೆ ಬಾಬಾ ಸಾಹೇಬ್ ಇರ್ತದ. ನಮ್ಗೆ ಮುಂದಿನ ದಿನಗಳಲ್ಲಿ ಸಂವಿಧಾನ ಬದಲಿಸ್ತಾ ಥೋಡೆ ಮಂದಿ ಹೇಳ್ತಾ ಇದಾರ. ಬಾಬಾ ಸಾಹೇಬ್ ಸಂವಿಧಾನ ಒಟ್ಟು ಕಮ್ಜೋರಿಲ್ಲ, ಅರ್ಥ ಮಾಡ್ಕೊಳ್ತಾ ತಾಯಂದ್ರೆ, ಅಣ್ಣ ತಮ್ಮಂದ್ರೆ. ಬೀದರ್ ಲೋಕಸಭಾ ಸಾರ್ವತ್ರಿಕ ಚುನಾವಣೆಗೆ ನಿಯೋಜಿತ ಅಧಿಕಾರಿಗಳು ಚುನಾವಣಾ ಆಯೋಗದ ನಿಯಮಗಳನ್ನು ಪಾಲನೆ ಮಾಡಿದರೆ ಚುನಾವಣೆಗಳು ಸುಸೂತ್ರವಾಗಿ ನಡೆಯುತ್ತವೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳಾದ ಗೋವಿಂದ ರೆಡ್ಡಿ ಹೇಳಿದರು. ಅವರು ಗುರುವಾರ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಸೆಕ್ಟರ್ ಅಧಿಕಾರಿಗಳು ಹಾಗೂ ಅಸ್ಲಿಂ ಅಂತಹದ ಮಾಸ್ಟರ್ ಟ್ರೈನರ್ಗಳಿಗೆ ಕಮಿಷನಿಂಗ್ ಆಫ್ ಇವಿಎಂ ತರಬೇತಿ ನೀಡಿ ಮಾತನಾಡಿದರು. ಸ್ಟೇಕರ್ ಅಧಿಕಾರಿಗಳ ಹಂತದಲ್ಲಿ ಕಮಿಷನಿಂಗ್ ಮಾಡಬೇಕು ಮತ್ತು ಏಪ್ರಿಲ್ 27, 28 ಮತ್ತು 29ರಂದು ಕಮಿಷನಿಂಗ್ ಮಾಡಿ 30ರಂದು ಮಾರ್ಕ್ ಫೌಲ್ ಮಾಡಬೇಕು ಹಾಗೂ ಸ್ಥಳೀಯವಾಗಿ ಈ ಮಾಹಿತಿಯನ್ನು ರಾಜಕೀಯ ವ್ಯಕ್ತಿಗಳಿಗೆ ನೀಡಬೇಕು. ತಹಸೀಲ್ದಾರರು ಹಾಗೂ ಎಆರ್ಒಗಳು ಕಮಿಷನಿಂಗ್ ಮುಗಿಯುವವರೆಗೆ ತೆರಳುವ ಹಾಗಿಲ್ಲ ಮತ್ತು ಈ ಸಂದರ್ಭದಲ್ಲಿ ಸಿಸಿಟಿವಿ ಕವರೇಜ್ ಇರಬೇಕು ಎಂದರು. ತಮಗೆ ಏನಾದರೂ ಸಮಸ್ಯೆಗಳಾದರೆ ಪ್ರತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 2 ಇಂಜಿನಿಯರ್ ಇರುತ್ತಾರೆ, ಅವರಿಂದ ಮಾಹಿತಿ ಪಡೆಯಬೇಕು. ಪ್ರೊಸೀಜರ್ ನಿಧಾನವಾಗಿ ಮಾಡಿ, ಅವಸರ ಬೇಡ. ಅವಸರ ಮಾಡಿದರೆ ತಪ್ಪುಗಳಾಗುತ್ತವೆ ಮತ್ತು ಹೊಸ ಪೇಪರ್ ರೂಲ್ ಬಳಸಬೇಕು. ಸೀರಿಯಲ್ ನಂಬರ್ ಒತ್ತಿದಾಗ ಅಭ್ಯರ್ಥಿ ಹೆಸರು ಮತ್ತು ಸೀರಿಯಲ್ ನಂಬರ್ ಸರಿಯಾಗಿ ಬರುತ್ತದೆಯೇ ಎಂಬುದನ್ನು ಗಮನಿಸಬೇಕು ಎಂದರು. ವಿವಿಪ್ಯಾಟ್ ಕೆಲಸ ಮಾಡದೇ ಇದ್ದಾಗ ಹರಾಜಂಟಲಾಗಿ ಇಡಬೇಕು. ರಿಸರ್ವರ್ ಮಷಿನ್ 1, 2, 3 ಎಂದು ಬರೆದು ದೊಡ್ಡ ಸ್ಟಿಕ್ಕರ್ಗಳನ್ನು ಅಂಟಿಸಬೇಕು. ಸಿಸಿಟಿವಿ ಜೊತೆಗೆ ವಿಡಿಯೋಗ್ರಾಫಿ ಮಾಡಬೇಕು ಹಾಗೂ ಚುನಾವಣೆ ನಿಯೋಜಿತ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಕಡ್ಡಾಯವಾಗಿ ಗುರುತಿನ ಚೀಟಿಯನ್ನು ಧರಿಸಿಕೊಂಡಿರಬೇಕು. ಬ್ಯಾಲೆಟ್ ಪೇಪರ್, ಸೀರಿಯಲ್ ನಂಬರ್ ಹಾಗೂ ವಿವಿಪ್ಯಾಟ್ ಸೇಮ್ ಇರಬೇಕು. ಒಂದು ಮಷಿನ್ ಸೆಟ್ ಮಾಡಲು 15 ನಿಮಿಷಗಳ ಸಮಯ ಸಾಕು. ನಾವು ಹೇಳಿದ ನಿಯಮಗಳನ್ನು ಪಾಲನೆ ಮಾಡಿ ಸಾಕು. ಏನಾದರೂ ಸಮಸ್ಯೆಗಳಿದ್ದರೆ ಇಂಜಿನಿಯರ್ಗಳೇ ಕೇಳಿ ಎಂದು ಹೇಳಿದರು. ಸ್ಟೇಕರ್ ಅಧಿಕಾರಿಗಳು ಮೇ 2, 3 ಮತ್ತು 5 ತಾರೀಕು ಎಲ್ಲ ಪೋಲಿಂಗ್ ಬೂತ್ಗಳಿಗೆ ಭೇಟಿ ನೀಡಬೇಕು. ಅಲ್ಲಿ ಕರೆಂಟ್, ಟೇಬಲ್, ಕುರ್ಚಿ, ಬೆಂಚ್ ವ್ಯವಸ್ಥೆ ಹಾಗೂ ಸರಿಯಾದ ಶೌಚಾಲಯ ಮತ್ತು ನೀರಿನ ವ್ಯವಸ್ಥೆ ಇರುವ ಕುರಿತು ಖಾತರಿಪಡಿಸಿಕೊಳ್ಳಬೇಕು. ಮತದಾನಕ್ಕಿಂತ 5 ದಿನ ಮುಂಚೆ ವೋಟರ್ ಸ್ಲಿಪ್ಗಳನ್ನು ವಿತರಣೆ ಮಾಡಬೇಕು. ಚುನಾವಣಾ ಕರ್ತವ್ಯ ನಿರ್ವಹಿಸುವ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಬೆಳಗಿನ ಉಪಹಾರ, ಮಧ್ಯಾಹ್ನ ಊಟ, ನೀರಿನ ವ್ಯವಸ್ಥೆ ಮಾಡಬೇಕು. ಈ ಜವಾಬ್ದಾರಿಯನ್ನು ಆಯಾ ಗ್ರಾಮ ಪಂಚಾಯಿತಿ ಪಿಡಿಒಗಳಿಗೆ ನೀಡಿ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಸಾಮಾನ್ಯ ಚುನಾವಣಾ ವೀಕ್ಷಕರಾದ ದೀಪಕರ್ ಮೊಹಾಪಾತ್ರ, ಬೀದರ್ ಸಹಾಯಕ ಆಯುಕ್ತರಾದ ಲವೇಶ್ ಓರ್ಡಿಯಾ, ಚುನಾವಣಾ ತಹಸೀಲ್ದಾರ್ ಅಣ್ಣಾರಾವ್ ಪಾಟೀಲ್, ಸೆಕ್ಟರ್ ಅಧಿಕಾರಿಗಳು ಹಾಗೂ ಅಸ್ಲಾಂಬಿ ಸ್ಟೇಕರ್ ಅಧಿಕಾರಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೀದರ್ ನಗರದಲ್ಲಿ 40,000ಕ್ಕೂ ಹೆಚ್ಚಿನ ಜನಸಂಖ್ಯೆ ಕ್ರೈಸ್ತ ಸಮುದಾಯದವರು ಇರುತ್ತಾರೆ. ಬಹುತೇಕ ಕ್ರೈಸ್ತ ಸಮುದಾಯದವರು ಬಡತನ ರೇಖೆಯ ಕೆಳಗೆ ಇದ್ದು, ನಗರ ಪ್ರದೇಶಗಳಲ್ಲಿ ಖಾಸಗಿ ಕಲ್ಯಾಣ ಮಂಟಪಗಳಲ್ಲಿ ಸಮಾರಂಭ ಮಾಡುವ ಆರ್ಥಿಕ ಸಮರ್ಥ ಈ ಜನಾಂಗದವರಿಗೆ ಇರುವುದಿಲ್ಲ. ಆದುದರಿಂದ ಬೀದರ್ ತಾಲೂಕಿನ ಚಿಕ್ಪೇಟ್ ಗ್ರಾಮದ ಜಮೀನು ಸರ್ವೆ ನಂಬರ್ 61 ಮತ್ತು 62ರಲ್ಲಿ ವಿಸ್ತೀರ್ಣ 27 ಎಕರೆ 10 ಗುಂಟೆ ಸರ್ಕಾರಿ ಜಮೀನು ಲಭ್ಯವಿದ್ದು, ಈ ಸದರಿ ಜಮೀನಿನಲ್ಲಿ ಭೂಮಿ ಇಲ್ಲವೆಂದರೆ ಬೇರೆ ಎಲ್ಲಾದರೂ ಸರ್ಕಾರಿ ಜಮೀನಿನಲ್ಲಿ ವಿವಿಧ ಸಮುದಾಯದವರಿಗೆ ಸಮುದಾಯ ಭವನ ನಿರ್ಮಿಸಲು ಜಮೀನು ಮಂಜೂರು ಮಾಡಲಾಗಿರುತ್ತದೆ. ಅದರಂತೆಯೇ ಕ್ರೈಸ್ತ ಸಮುದಾಯಕ್ಕೂ ಚಿಕ್ಪೇಟ್ ಗ್ರಾಮದ ಜಮೀನು ಸರ್ವೆ ನಂಬರ್ 61 ಮತ್ತು 62ರಲ್ಲಿ ಕ್ರೈಸ್ತ ಸಮುದಾಯ ಭವನ ನಿರ್ಮಿಸಲು ದಿನಾಂಕ 13/1/2021ರಂದು ಮನವಿ ಸಲ್ಲಿಸಿ 2 ವರ್ಷ ಗತಿಸಿದರೂ ಕ್ರೈಸ್ತ ಸಮುದಾಯಕ್ಕೆ ಜಿಲ್ಲಾಡಳಿತ ಹಾಗೂ ಸ್ಥಳೀಯ ಚುನಾಯಿತ ಶಾಸಕರು ಕಡೆಗಣಿಸಿರುತ್ತಾರೆ. ಈ ಹಿಂದೆ ಉಲ್ಲೇಖ ಪತ್ರದನ್ವಯ ಅನೇಕ ಸಾರಿ ಎಲ್ಲರಿಗೂ ಸಹಾಯ ಅರ್ಜಿಯನ್ನು ಸಲ್ಲಿಸಿದರೂ ಸಹ ಯಾವುದೇ ಕ್ರಮ ಕೈಗೊಳ್ಳದೇ ಇರುವ ಕಾರಣಕ್ಕೆ ತಾವುಗಳು ಈ ವಿಷಯವನ್ನು ಪರಿಗಣನೆಗೆ ತೆಗೆದುಕೊಂಡು ಕೂಡಲೇ ಕ್ರಮ ವಹಿಸಿ ನಮಗೆ 2 ಎಕರೆ ಜಮೀನು ಮಂಜೂರು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. 1 ತಿಂಗಳಲ್ಲಿ ಸದರಿ ಸರ್ವೆ ನಂಬರ್ನಲ್ಲಿ ಕ್ರೈಸ್ತ ಸಮುದಾಯ ಭವನ ನಿರ್ಮಿಸಲು 2 ಎಕರೆ ಮಂಜೂರು ಮಾಡಲು ಕೋರುತ್ತೇವೆ. ತಪ್ಪಿದಲ್ಲಿ ಮುಂಬರುವ ದಿನಗಳಲ್ಲಿ ಜಿಲ್ಲೆಯ ಸಮುದಾಯದವರು ಬೀದಿಗಿಳಿದು ಹೋರಾಟ ಮಾಡಲಾಗುವುದೆಂದು ಕರ್ನಾಟಕ ರಾಜ್ಯ ಕ್ರಿಶ್ಚಿಯನ್ ಹಕ್ಕುಗಳ ಸಮಿತಿ ವತಿಯಿಂದ ಎಚ್ಚರಿಸಲಾಯಿತು. ಈಗ ಈಶ್ವರ್ ಸಾಹೇಬ್ ಅದೇ ಒಂದು ಮೆಮೊರಂ ಕೊಟ್ಟು
ಮಾಜಿ ಸಚಿವರು ಜೆಡಿಎಸ್ ಪಕ್ಷದ ಹಿರಿಯ ನಾಯಕರಾಗಿರುವ ಬಂಡೆಪ್ಪ ಕಾಶೆಂಪುರ ಅವರು ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿಯಾಗಿರುವ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ರವರ ಪರವಾಗಿ ಹುಬ್ಬಳ್ಳಿ ನಗರದ ಪತ್ರಿಕಾ ಭವನದಲ್ಲಿ ಇಂದು ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮಹಾನಗರ ಅಧ್ಯಕ್ಷ ಗುರುರಾಜ್ ಹುಣಸಿಮರದ್, ಜೆಡಿಎಸ್ ರಾಜ್ಯ ವಕ್ತಾರ್ ಸಿಎಂ ನಾಗರಾಜು, ಹಾಲುಮತ ಸಮಾಜದ ರಾಜ್ಯಾಧ್ಯಕ್ಷ ರುದ್ರಣ್ಣ ಗುಳ್ಗುಳಿ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸಿಎನ್ ಶಾಗೋಟಿ, ಜೆಡಿಎಸ್ ಗ್ರಾಮೀಣ ಅಧ್ಯಕ್ಷ ಗಂಗಾಧರ್ ಮಠ್ ಸೇರಿದಂತೆ ಅನೇಕರು ಇದ್ದರು. ಹಾಗಾಗಿ ಈ ಚುನಾವಣೆಯಲ್ಲಿ ಇವತ್ತು ನಾನು ಸುಮಾರು ಮೊದಲನೇ ಹಂತದಲ್ಲಿ ಒಂದು 9-10 ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿದ್ದೆ. ಈ ಚುನಾವಣೆ ವಿಶೇಷತೆ ನಾನು ನೋಡಿದ್ರೆ ಹಳ್ಳಿಯಲ್ಲಿ ಇವತ್ತ ಜನ ಏನದಲ್ಲ ದೇಶ ಬಗ್ಗೆದಾಗ ಚರ್ಚೆ ಮಾಡ್ತಾರೆ. ಹಿಂದೆ ಇಷ್ಟೊಂದು ಗಂಭೀರತೆ ಚುನಾವಣೆಗೆ ಹೋದಾಗ ನಾವು ನೋಡಿರಲಿಲ್ಲ. ಆದರೆ ಈಗ ದೇಶ ಯಾರು ಮುನ್ನಡೆಸಬೇಕು, ನಮಗ ಯಾವ ರೀತಿ ಲೀಡರ್ಗಳು ಬೇಕು ದೇಶ ನಡೆಸಲಿಕ್ಕೆ ಎಂಬ ಚಿಂತೆ ಇವತ್ತು ಹಳ್ಳಿ ಲೆವೆಲ್ ಸ್ಟಾರ್ಟ್ ಆಗಿದೆ. ನಮ್ಮ ಕರ್ನಾಟಕ ಲೆವೆಲ್ನಲ್ಲಿ ನಾವು ಮಾತಾಡಬೇಕಾದ್ರೆ ಇವತ್ತ ಏನು ಇಲ್ಲಿ ಆಡಳಿತ ಕಾಂಗ್ರೆಸ್ ಪಕ್ಷ ಇದೆ, ಇವತ್ತು ಅವರು ರಾಜ್ಯ ಸರ್ಕಾರ 135 ಸೀಟ್ ಬರಬೇಕಾಯ್ತು ಅಂತಂದ್ರೆ ಸಾಕಷ್ಟು ಗ್ಯಾರಂಟಿಗಳು, ಅದರಲ್ಲಿ 5 ಗ್ಯಾರಂಟಿ ಇಷ್ಟು ವೈಭವೀಕರಣ ಮಾಡಿದ್ರು. ಅವರು ಎಲೆಕ್ಷನ್ ಎಜೆಂಡಾನೇ ಅದು ಇಟ್ಕೊಂಡ್ರು. ಜನ ಅದಕ್ಕೆ ಮನ್ನಣೆಯನ್ನು ಕೊಟ್ಟು, ಅದೇ ತಮ್ಮ ಎದುರು ನಾವು ಮಾತು ಕೇಳಕ್ ಬಯಸ್ತೀನಿ ಕಾಂಗ್ರೆಸ್ ಮುಖಂಡರುಗಳಿಗೆ. ಈ ಸುಳ್ಳು ಭರವಸೆ ಇವೆಲ್ಲ ಕೊಟ್ಟು ನೀವೇನು ಅಧಿಕಾರದಲ್ಲಿ ಬಂದಿರಿ. ಈಗ ಆಲ್ಮೋಸ್ಟ್ ಆಲ್ 11 ತಿಂಗಳಾಗಿದೆ. ಇವತ್ತು ಪೇಪರ್ ಅಡ್ವರ್ಟೈಸ್ಮೆಂಟ್ ಎಲ್ಲ ಸುಳ್ಳು ಕೊಡ್ತಾ ಇದೆ. ಒಂದನೇದು ಅನ್ನ ಭಾಗ್ಯ, ಇವತ್ತು ನೋಡಿ ಪೇಪರ್ ಅಡ್ವರ್ಟೈಸ್ಮೆಂಟ್ 10 kg ಅಕ್ಕಿ ಕೊಡ್ತಾ ಇದೀವಿ ಅಂತ ಕೊಟ್ಟಿದ್ದಾರೆ. ಎಲ್ಲರಿಗಿಂತ ದೊಡ್ಡ ಸುಳ್ಳಿದು 5 kg ಕೇಂದ್ರ ಸರ್ಕಾರ ಮೋದಿಯವರು ಕೊಡ್ತಾವ್ರೆ. ಇವ್ರು 5 kg ಬಹಳ ಜಂಪ ಕಚ್ಕೊಂಡು ಹೇಳಿದ್ರು. ಇವರು ನಮ್ಮ ರಾಜ್ಯದ ಜನ ಅಸೂಯೆ ಮುಕ್ತ ಆಗ್ಬೇಕು, 10 kg ನಾವು ಕೊಡ್ತೇವೆ ಅಂತೇಳಿ. ಅಂದ್ರೆ ಕೇಂದ್ರ ಸರ್ಕಾರ ಹಿಂದೆನೂ 10 kg ಕೋವಿಡ್ ಟೈಮ್ನಲ್ಲಿ ಕೊಟ್ಟಿತ್ತು. ಅದು ಲೆಕ್ಕ ಇಲ್ಲದೆ ಇವ್ರು 10 kg ಕೊಡಬೇಕು. ಇವ್ರು ಮಾತು ಉಳಿಸ್ಕೋಬೇಕಾಯ್ತು ಅಂತಂದ್ರ ಇವ್ರು 10 kg ಕೊಡ್ಬೇಕು. 10 kgಯಲ್ಲಿ 170 ರೂಪಾಯಿ ಕೊಡ್ತಾ ಇವ್ರೆ. ಮಾರ್ಕೆಟ್ ನಲ್ಲಿ ಇವತ್ತು 60 ರೂಪಾಯಿ ಕೆಜಿ ಇದೆ. 3 kg ಅಕ್ಕಿ ಬರುತ್ತೆ. ಇನ್ನು 7 kg ಅಕ್ಕಿ ಎಲ್ಲಿದೆ ಜನರಿದು? ಇದು ಒಂದ್ ಕಡೆ. ಕರೆಂಟ್ ಹೇಳಿದ್ರೆ ನೀವು ಎಲೆಕ್ಷನ್ ಗಿಂತ ಮೊದಲು ಏನ್ ಹೇಳಿದ್ರಿ? ಕಾಕಾ ಪಾಟೀಲ್ ನಿನಗೂ 200 ಯೂನಿಟ್, ನಿನಗೂ 200 ಯೂನಿಟ್, ಮಾದೇಗೌಡ ನಿನಗೂ 200 ಯೂನಿಟ್. ಮೆಜಾರಿಟಿ ಬಂದ್ಮೇಲೆ ಅದಕ್ಕೆ ಮಾನದಂಡ ಹಾಕಿ ಎವರೇಜ್ ತೆಗೆದು ಎಲ್ಲರಿಗೂ 50-60 ಯೂನಿಟ್ ನಿಂದಿರ್ತಾರೆ. ಪಾಪ ಜನ ನಮ್ಗೆ ಇನ್ನೂ ಅವಕಾಶ ಇದೆ ಅಂತೇಳಿ ಯಾರು ಟಿವಿ ತಗೊಂಡ್ರು, ಯಾರು ಫ್ರಿಜ್ ತಗೊಂಡ್ರು, ಯಾರು ವಾಷಿಂಗ್ ಮಷಿನ್ ತಗೊಂಡ್ರು, ಅವ್ರಿಗೆಲ್ಲ ಇವತ್ತು ಏನ್ ಗತಿ ತೋರಿಸಿದಾರ ನೀವು? ಆಮೇಲೆ ಯುವ ನಿಧಿ ಅಂತ ಹೇಳಿದ್ರಿ, ಅದುವರ 6 ತಿಂಗಳು ಮೋಸ. ನೀವು 6 ತಿಂಗಳು ನೀವೇನೂ ಕೊಡ್ಲಿಲ್ಲ. 6 ತಿಂಗಳ ಮೇಲೆ ಇಡೀ ರಾಜ್ಯದಂತ ಎಲ್ಲರಿಗೆ ಕೊಡ್ತೀವಿ ಅಂತ ಹೇಳಿದ್ರಿ. ಅದೇನಾಯ್ತು? ಪ್ರಸ್ತುತ ಪಾಸ್ ಆದವರಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ರಿ. ಅದನ್ನು ಪೂರ್ಣ ಪ್ರಮಾಣದಲ್ಲಿ ಕೊಡ್ಲಿಲ್ಲ. ಆಮೇಲೆ 2,000 ರೂಪಾಯಿ ನಾವು ಮಹಿಳೆಯರಿಗೆ ಕೊಡ್ತಾ ಇದೀವಿ ಅಂತ ಹೇಳಿದ್ರು. ಸಂತೋಷ. ಆದ್ರೆ ಈ ಕಡೆ 4,000 ರೂಪಾಯಿ ಕಿತ್ಕೋತಾ ಇದ್ರಲ್ಲ ಅದೇ ಫ್ಯಾಮಿಲಿನಿಂದ. ಒಂದ್ ಕಡೆ ಎಲ್ಲಾ ರೀತಿಯಿಂದ ಬೆಲೆ ಏರಿಕೆ ಮಾಡಿಬಿಟ್ಟಿದೆ. ಕರೆಂಟ್ ಬಿಲ್ ಹೆಚ್ಚಿಗಾಗಿದೆ. ಯಾವ್ದಾರ ಒಂದು ಅಂಗಡಿ ಇಟ್ಕೊಂಡ್ರೆ ಡಬಲ್, ಫ್ಯಾಕ್ಟ್ರಿ ಇಟ್ಕೊಂಡ್ರೆ ಡಬಲ್. ರೈತರಿಗೆ ಕರೆಂಟ್
ಯುವತಾಸ ಕರೆಕ್ಟಾಗಿ ಕೊಡ್ತಾ ಇಲ್ಲ. ಆಮೇಲೆ ಕ್ವಾರ್ಟರ್ ರೇಟ್ ಅಂತಂದ್ರೆ ಲಿಕ್ಕರ್ ರೇಟ್ ಹೆಚ್ಚಿಗೆ ಮಾಡಿದ್ರ. ಅಕ್ಕಪಕ್ಕ ರಾಜ್ಯಗಳಲ್ಲಿ ಚೀಪ್ ಆಗಿದೆ, ನಮ್ಮಲ್ಲಿ ಜಾಸ್ತಿ ಇದೆ. ಈ ರೀತಿ ಈ 5 ಗ್ಯಾರಂಟಿಗಳು ಇವತ್ತು ಪಬ್ಲಿಕ್ ಎದುರುಗಡೆ ಯಾವುದೂ ನಿಲ್ಲಲ್ಲ. ಮತ್ತೆ ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊತಾ ಇಲ್ಲ. ಅವರಿಗೂ ಅದು ಗೊತ್ತಾಗಿದೆ, ಯಾಕಂದ್ರೆ ಇಂಟೆಲಿಜೆನ್ಸ್ ಎಲ್ಲ ಕಾಂಗ್ರೆಸ್ ಅವ್ರ ಕೈಯಾಗೆ ಇದೆ. ಹಂಗಾಗಿ ಒಂದು 5-6 ದಿವಸ ಮೊದಲ ಈ ಗ್ಯಾರಂಟಿ ಯಾಕೋ ವರ್ಕೌಟ್ ಆಗ್ತಾ ಇಲ್ಲ ಅಂತ ಹೇಳಿ ಅವರು ಚೌಕ್ ತಗೊಂಡ್ಬಂದ್ರು, ಡೈವರ್ಷನ್ ಟ್ಯಾಕ್ಟಿಕ್ಸ್. ವಿಜಯನಗರ ಜಿಲ್ಲೆ ಕೊಳ್ಗಿ ಪಟ್ಟಣದಲ್ಲಿ ಏಪ್ರಿಲ್ 23ರಂದು ಕರ್ನಾಟಕ ರಾಜ್ಯ ನೌಕರರ ಸಂಘದ ಕೊಳ್ಗಿ ಘಟಕದಿಂದ ತಾಲೂಕಾ ಆಡಳಿತ, ತಾಲೂಕಾ ಪಂಚಾಯತಿ ಹಾಗೂ ಚುನಾವಣಾ ಇಲಾಖೆ ಮತ್ತು ಸ್ವೀಪ್ ಸಮಿತಿ ಸಹಯೋಗದಲ್ಲಿ ಮತದಾನ ಜಾಗೃತಿ ಬೈಕ್ ಜಾಥಾ ಜರುಗಿತು. ಮತದಾನ ಜಾಗೃತಿ ಜಾಥಾವು ಪಟ್ಟಣದ ಶ್ರೀ ವಾಲ್ಮೀಕಿ ವೃತ್ತದಿಂದ ಆರಂಭಗೊಂಡು ಪಟ್ಟಣದ ಶ್ರೀ ಬಸವೇಶ್ವರ ವೃತ್ತ, ಎಸ್ಎವಿಟಿ ಕಾಲೇಜ್ ಹತ್ತಿರ ಸಾಗಿ ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ಸಾಗಿ ಹಲವು ವೃತ್ತಗಳ ಮೂಲಕ ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ಸಾಗಿ ಮತದಾನದ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು. ಜಾಥಾದಲ್ಲಿ ಕರ್ನಾಟಕ ರಾಜ್ಯ ನೌಕರರ ಸಂಘದ ಸರ್ವ ಪದಾಧಿಕಾರಿಗಳು, ಸರ್ವ ಸದಸ್ಯರು, ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಭಾಗಿಯಾಗಿದ್ದರು. ಒಂದು ಜಾಥಾದ ಅಧ್ಯಕ್ಷತೆಯನ್ನ ತಾಲೂಕು ಸಮಿತಿ ಅಧ್ಯಕ್ಷರು ಹಾಗೂ ನಮ್ಮ ತಾಲೂಕು ಪಂಚಾಯತಿ ಕಾರ್ಯದರ್ಶಿ ರವಿ ಸರ್ ಅವರು ಸ್ವಾಗತವನ್ನು ಬಯಸ್ತಾ, ಅದೇ ರೀತಿಯಾಗಿ ನಮ್ಮ ಹೆಚ್ಚಿನ ಕ್ಷೇತ್ರ ಚುನಾಯಿತ ಪದ್ಮನಾಭ ಪ್ರಣಾಮ್ಸರಿಗೂ ಹಾಗೂ ನಮ್ಮ ವಿದ್ಯಾಭ್ಯಾಸ ಮತ್ತು ನಮ್ಮ ಸರ್ಕಾರ ನೌಕರ ಸಂಘದ ಅಧ್ಯಕ್ಷರಾಗಿದ್ದ ಶ್ರೀನಿವಾಸ ಅವರು ಮತ್ತೆ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಧ್ಯಕ್ಷರು ಹಾಗೂ ಪ್ರೌಢಶಾಲಾ ಶಿಕ್ಷಕರ ಅಧ್ಯಕ್ಷರು ಎಲ್ಲ ಸಮಸ್ತ ಎಲ್ಲರಿಗೂ ಈ ಸ್ವೀಪ್ ಸಮಿತಿಯ ವತಿಯಿಂದ ನಡೀತಕ್ಕಂಥ ಈ ಒಂದು ಬೈಕ್ ರ್ಯಾಲಿಗೆ ಸ್ವಾಗತವನ್ನು ಬಯಸಿ ಈ ಜಾಥಾದ ಪರವಾಗಿ ನಮ್ಮ ನೌಕರ ಸಂಘದ ಅಧ್ಯಕ್ಷರಾಗಿದ್ದ ಶಿವಸರ್ ಅವರು ಮಾತಾಡಬೇಕಾಗಿ ವಿನಂತಿಸಿಕೊಳ್ತಾರೆ. 2024ನೇ ಮೇ ತಿಂಗಳ 7ನೇ ತಾರೀಕಲ್ಲಿ ನಡೀತಕ್ಕಂಥ ಬಳ್ಳಾರಿ ಲೋಕಸಭಾ ಚುನಾವಣೆಯ ಅಂಗವಾಗಿ ಎಲ್ಲ ಮತದಾರರನ್ನ ಜಾಗೃತಿಗೊಳಿಸೋದಕ್ಕೋಸ್ಕರ ಎಲ್ಲ 18 ವರ್ಷ ಮೇಲ್ಪಟ್ಟ ಎಲ್ಲ ನಾಗರಿಕರು ಮತದಾನವನ್ನು ಮಾಡ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ತಾಲೂಕು ಸ್ವೀಪ್ ಸಮಿತಿ, ತಾಲೂಕು ಪಂಚಾಯಿತಿ, ತಾಲೂಕು ಕಚೇರಿ, ನೌಕರರ ಸಂಘ, ಪ್ರೌಢಶಾಲಾ ಶಿಕ್ಷಕರ ಸಂಘ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಹಾಗೆ ವಿವಿಧ ಎಲ್ಲ ಸಂಘಟನೆಗಳು ಮತ್ತು ಎಲ್ಲ ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ಇವತ್ತು ಒಂದು ಮತದಾನ ಜಾಗೃತಿಯ ಬೈಕ್ ರ್ಯಾಲಿಯನ್ನು ಇವತ್ತು ಹಮ್ಮಿಕೊಳ್ಳಲಾಗಿದ್ದು, ಈ ಸಂದರ್ಭದಲ್ಲಿ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿ ರವಿಕುಮಾರ್ ಸರ್ ಅವರು ಮತ್ತು PO ಸರ್ ಆಗಿರ್ತಕ್ಕಂಥ ಪದ್ಮನಾಭ್ ಪ್ರಸಾದ್ ಮಣ್ಣರ್ ಅವರು, BCM ಅಧಿಕಾರಿಗಳು, ಹಾಗೆ ನಮ್ಮ BRC ಕೋಟೆ ಜಗದೀಶ್ ಅವರು, ನಮ್ಮ ಆಂಜನೇಯ ಸರ್ ಅವರು, ಎಲ್ಲರೂ ಬರ್ತಕ್ಕಂಥ ಮಿತ್ರರು, ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಎಲ್ಲರೂ ಕೂಡ ಹಾಜರಾಗಿ ಈ ಒಂದು ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಿಸಿದ್ದಾರೆ. ನಾನು ಎಲ್ಲರಲ್ಲೂ ವಿನಂತಿಯನ್ನು ಮಾಡ್ತೇನೆ, ಹನಿ ಕೂಡಿದರೆ ಹಳ್ಳ ಎಂದು ಹಕ್ಕಿದೆ. ಪ್ರತಿಯೊಂದು ಮತವೂ ಕೂಡ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ನಾವು ಒಂದು ಮತ ಹಾಕಿದರೆ ಮುಂದಿನ ಏನಾಗುತ್ತೆ ಬಿಡೋ ಬಿಟ್ರೆ ಅನ್ನುವ ಒಂದು ನಿಷ್ಕಾಳಜಿ ಅಥವಾ ಒಂದು ಬೇಜವಾಬ್ದಾರಿತನ. ಬೀದರ್ ಲೋಕಸಭಾ ಚುನಾವಣೆ ನಿಮಿತ್ತ ಇಂದು ಔರಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ಹಿರಿಯ ಮುಖಂಡರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಬೃಹತ್ ಸಾರ್ವಜನಿಕ ಸಮಾವೇಶ ನಡೆಯಿತು. ಭಗವಂತ ಖೂಬಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ, ಬೀದರ್ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಸಾವಿರಾರು ಕೋಟಿ ಅನುದಾನ ತಂದಿದ್ದು ಕ್ಷೇತ್ರವು ಸರ್ವತೋಮುಖ ಅಭಿವೃದ್ಧಿ ಪಥದಲ್ಲಿ ಸಾಗಿದೆ. 3ನೇ ಬಾರಿಗೆ ಲೋಕಸಭೆಗೆ ಆಯ್ಕೆಯಾದ ಮೇಲೆ ಮುಂದಿನ 5 ವರ್ಷಗಳಲ್ಲಿ ಬೀದರ್ ಕ್ಷೇತ್ರವನ್ನು ಸಮಗ್ರ ಅಭಿವೃದ್ಧಿ ಹೊಂದಿದ ಜಿಲ್ಲೆಯನ್ನಾಗಿಸುತ್ತೇನೆ ಎಂದು ತಿಳಿಸಿದರು. ನಮ್ಮ ಹೆಮ್ಮೆಯ ನಾಯಕರಾದ ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿಗಳನ್ನಾಗಿ ಮಾಡಿ ಸದೃಢ ಭಾರತ ನಿರ್ಮಾಣಕ್ಕೆ ಕೈಜೋಡಿಸೋಣ ಎಂದರು. ಈ ಸಂದರ್ಭದಲ್ಲಿ ಶಾಸಕರಾದ ಶೈಲೇಂದರ್ ಬೆಲ್ದಾಳೆ, ಶಾಸಕರಾದ ಸಿದ್ದು ಪಾಟೀಲ್, ಶಾಸಕರಾದ ಅವಿನಾಶ್ ಜಾಧವ್, ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್, ಉಮಾಕಾಂತ್ ನಾಗರಂಪಳ್ಳಿ, ಸೂರ್ಯಕಾಂತ್ ನಾಗರಂಪಳ್ಳಿ, DK ಸಿದ್ದರಾಮ್, ಬಸವರಾಜ್ ಆರ್ಯ, ರಫುದ್ದೀನ್ ಕಚೇರಿವಾಲಾ, ಕಿರಣ್ ಪಾಟೀಲ್, ಮುಖಂಡರು, ಪದಾಧಿಕಾರಿಗಳು ಹಾಗೂ ಇತರರು ಉಪಸ್ಥಿತರಿದ್ದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.